ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಂಗಣಪತಯೇ ನಮಃ. ಶಂ ಶನೈಶ್ಚರಾಯ ನಮಃ. ಪಂ ಪರಮಾತ್ಮನೇ ನಮಃ. ಶ್ರೀ ಭೃಗುಮಾಮುನಿಯೇ ನಮಃ. ವಿಶ್ವಜ್ಯೋತಿ ಶನೇಶ್ವರ ಜ್ಯೋತಿಷಾಲಯದ ಎಲ್ಲ ಹೃದಯ ಬಂಧುಗಳಿಗೆ ನಿಮ್ಮ ಸುಂದರ ಬಾಬು ಮಾಡುವ ಹೃದಯಪೂರ್ವಕವಾದಂತಹ ನಮನಗಳು. ಈಗಾಗಲೇ ಜಾಮಕೋಲ್ ಬಗ್ಗೆ ಮಾತಾಡಿದ್ವಿ. ಅದರ ಒಂದು ಎಕ್ಸಾಂಪಲ್ ಚಾರ್ಟ್ಗಳನ್ನು ಹಾಕಿದ್ರೆ ಇನ್ನಷ್ಟು ನಿಮಗೆ ಅದರ ಮಹತ್ವ ನಿಮಗೆ ಅರಿವಾಗುತ್ತೆ ಅಂತೇಳಿ ಒಂದೆರಡು ಡೆಮೋ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಕೇಳಿರ್ತಕ್ಕಂಥವರಿಗೆ ಹೇಗೆ ಉತ್ತರವನ್ನು ಕೊಟ್ಟಿದ್ದೀವಿ ಅಂತ ನಿಮಗೆ ತೋರ್ಸೋಣ ಅಂತೇಳಿ ಬಂದಿದ್ದೀವಿ. ಏನು ಪ್ರಶ್ನೆ ಕೇಳ್ತಾರೆ, ಈಗ ವಾರದಿಂದ ಡೈಲಿ ಕೇಳ್ತಾನೆ ಇರ್ತಾರೆ ಪ್ರಶ್ನೆಗಳನ್ನು, ಅದನ್ನು ಹೇಗೆ ಉತ್ತರ ಕೊಡೋದು ಅಂತ. ಇದನ್ನ ಜನ್ಮಜಾತಕದಲ್ಲಿ ನೋಡೋಕ್ಕಾಗತ್ತಾ ಅನ್ನೋದು ಪ್ರಶ್ನೆ. ಅವರು ಕೇಳಿದ ಸಮಯಕ್ಕೆ ನಾವು ಜನ್ಮಜಾತಕವನ್ನು ಹಾಕಿ ಅದನ್ನು ನೋಡಿ, ದಶಾ ನೋಡಿ, ಭುಕ್ತಿ ನೋಡಿ ಆ ಸಮಯಕ್ಕೆ ತಕ್ಕಾಗಿ ನಾವು ಹೇಳಬೇಕಾದ್ರೆ ಬಹಳ ಬಹಳ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ದಶಾಭುಕ್ತಿಯಿಂದನೇ ನಾವು ಅದನ್ನು ತೀರ್ಮಾನ ಮಾಡಬೇಕು. ಭುಕ್ತಿ ಅನ್ನೋದು ಏನಾಗತ್ತೆ, 3 ತಿಂಗಳಿರುತ್ತೆ, 6 ತಿಂಗಳು, 2 ವರ್ಷ ಹೀಗೆಲ್ಲ ಇರುತ್ತೆ. ಅದ್ರ ಒಳಗಡೆ ಅವರು ಆವತ್ತು ಏನು ಕೇಳಿದ್ರು ಅನ್ನೋದು ಉತ್ತರ ಕೊಡಬೇಕಲ್ವಾ. ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಈ ಒಂದು ಜನ್ಮಜಾತಕದ ಇಲ್ಲದೇನೆ ಪ್ರಶ್ನಾ ಕುಂಡಲಿಯನ್ನು ಇಟ್ಟುಕೊಂಡು ಹೇಗೆ ನಾವು ಉತ್ತರವನ್ನು ಕೊಡ್ತೀವಿ ಅನ್ನೋದು ಪ್ರಶ್ನೆ ಇಲ್ಲ, ಉತ್ತರ. ಸೊ ನೋಡೋಣ, ಒಂದು ಜಾತಕವನ್ನ ಫಸ್ಟ್ ನೋಡೋಣ. ಜಾತಕ ಏನ್ ಕೇಳಿದ್ದಾರೆ, ಏನ್ ಕೇಳ್ತಾ ಇದ್ದಾರೆ ಅಂತೇಳಿ. ನೋಡಿ, ಇದೊಂದು ಜಾತಕ. ಇದು 16/1/2025, 19:27 ಅಂದ್ರೆ ಸಾಯಂಕಾಲಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಏನ್ ಪ್ರಶ್ನೆಯನ್ನ ಕೇಳಿದ್ದಾರೆ? ನಾನು ಇರುವ ಕಂಪನಿಯಲ್ಲಿಯೇ ಕೆಲಸ ಮಾಡಲು ಅಥವಾ ಬದಲು ಮಾಡುವುದರಿಂದ ಲಾಭವೋ ನಷ್ಟವೋ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಕೇಳೋದಕ್ಕೆ ನೋಡೋದಕ್ಕೆ ಬಹಳ ಸುಲಭವಾದಂಥ ಪ್ರಶ್ನೆ ಆದರೂ ಸಹ ಇದರ ಪ್ರಾಮುಖ್ಯತೆ ಬಹಳ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಆ ವ್ಯಕ್ತಿ ದೇವರ ನಂತರ ನಿಮ್ಮನ್ನ ನಂಬಿ ಕೇಳ್ತಾ ಇರ್ತಾನೆ. ಅವನು ಎಜುಕೇಟೆಡ್ ಆಗಿರಬಹುದು, ಕೆಲಸದಲ್ಲಿ ಸ್ಕಿಲ್ ಆಗಿರಬಹುದು, ಏನೇ ಆಗಿರ್ಬೋದು. ಯಾಕೆಂದ್ರೆ ಇಡೀ ಅವನ ಜೀವನ ಶೈಲಿಗಳು ಎಲ್ಲ ನಿಂತಿರೋದು ಯಾವುದರಲ್ಲಿ ಅಂತ ಹೇಳಿದ್ರೆ ಆ ಒಂದು ಫೈನಾನ್ಸಿಯಲ್ ಸ್ಟೇಟಸ್ ಇಂದ. ಅದಕ್ಕೆ ಅವನಿಗೇನಾಗತ್ತೆ ಭಯ, ಈಗ ಇರೋ ಕಂಪನಿನಲ್ಲಿ ಮಾಡಿದ್ರೆ ಉತ್ತಮಾನ ಅಥವಾ ಬೇರೆ ಕಂಪನಿಗೆ ಹೋದ್ರೆ ಉತ್ತಮಾನ ಅಂತ ಕೇಳ್ತಿರೋದು. ಯಾಕಪ್ಪ ಅಂದ್ರೆ ಅವನಿಗೆ ಭಯ, ಈಗ ನಾಳೆ ಹೋದ ಮೇಲೆ ಇಲ್ಲೂ ಬಿಟ್ಟೆ ಬೇರೆ ಕಂಪನಿಗೆ ಹೋದೆ, ಅಲ್ಲಿ ಸಕ್ಸಸ್ ಆಗಲಿಲ್ಲ, ಮತ್ತೆ ಇಲ್ಲಿ ಬರೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ, ಅಲ್ಲಿರೋಕ್ಕಾಗಲ್ಲ, ಇಲ್ಲಿ ಬರೋಕ್ಕಾಗಲ್ಲ, ಜೀವನ ಹಿಂಗೆ, ಮತ್ತೆ ಕಷ್ಟದಲ್ಲೇ ಕೈ ತೊಳಿಬೇಕು. ಅವಾಗ ಅಲ್ಲಿ ಏನೇ ಹೊರೆ ಆದರೂ, ಕಷ್ಟ ಆದರೂ, ಏನೇ ಆದರೂ ಹೊರಬೇಕಾಗಿ ಬರುತ್ತೆ. ಸೊ ಇಂಥ ಸ್ಥಿತಿ ಒಳಗಡೆ ಏನ್ ಮಾಡೋದು? ಅವರಿಗೆ ಕೈಯಲ್ಲಿ ಬಂದ್ಬಿಟ್ಟಿರ್ತದೆ, ಆರ್ಡರ್ ಬಂದ್ಬಿಟ್ಟಿರ್ಬೋದು, ಅಥವಾ ಪ್ರಯತ್ನ ಪಡಬಹುದು, ಅಥವಾ ಮತ್ತೆ ಯಾರೋ ಒಬ್ಬರು ರೆಕಮೆಂಡ್ ಮಾಡ್ತೀನಿ ಬಾ ಅಂತ ಕರೀಬಹುದು, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಮನುಷ್ಯ ಮುನ್ನೆಚ್ಚರಿಕೆ ತಗೊಳ್ಳೋದು ಇಂಥ ಜಾಗದಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶ. ಕೆಲವರು ದೇವರ ಭಕ್ತಿಯಲ್ಲಿರ್ತಕ್ಕಂಥವರು, ಕೆಲವರು ಆಶೆಗಳಿರ್ತದೆ, ಅದು ಬಂದಿದ್ದು ಬರಲಿ ನೋಡೋಣ ಅಂತ ನುಗ್ಗೋರು ಇರ್ತಾರೆ. ಅಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಕಡೆ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಸಾಲ ಬೇಕಾದ್ರೆ ಮಾಡೋಣ, ಏನ್ ಬೇಕಾದ್ರೆ ಮಾಡೋಣ ಅಂತೀವಿ. ಬಟ್ ಆದರೆ ಈ ಗೌರವ, EMI ಕಟ್ಟೋದು, ಮನೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದು, ಪಾಠ ಮಾಡೋದು, ಪಾಠಕ್ಕೆ ಸೇರಿಸೋದು, ಈ ಸ್ವಂತ ಖರ್ಚು, ಇದೆಲ್ಲ ಭಾರಿ ಕಷ್ಟಗಳಿರುತ್ತೆ. ಇಂಥ ಸಮಯದಲ್ಲಿ ಪಾಪ ಅವರು ಯೋಚನೆ ಮಾಡೋದು ತಪ್ಪಲ್ಲ. ಅದಕ್ಕೆ ನೀವು ಆಸ್ ಎ ಅಸ್ಟ್ರಾಲಜರ್ ಅಂತಕ್ಕಂಥವನು ಒಬ್ಬ ಗೈಡೆನ್ಸ್ ಆಗಬೇಕು, ಗೈಡೆನ್ಸ್ ಕೊಡಬೇಕು.
ಪ್ರಶ್ನೆ ಏನ್ ಕೇಳಿದ್ದಾರೆ ಅದಕ್ಕೆ ಯಾವ ತರ ಉತ್ತರವನ್ನ ಕೊಡಬೇಕು ಅಂತ ನೋಡಿ ಕೊಡಬೇಕು. ಇದನ್ನ ನೀವು ಜನ್ಮಜಾತಕದಲ್ಲಿ ಹೇಳಕ್ಕಾಗತ್ತಾ ಅಂದ್ರೆ ಕಷ್ಟ. ಕೆಲವರಿಗೆ ಜನ್ಮಜಾತಕ ಇರಬಹುದು, ಇಲ್ದಲೇನೂ ಇರಬಹುದು ಅಲ್ವಾ. ಸೊ ಇವಾಗ ನಿಮ್ಗೆ ಈಸಿ ಅಲ್ವಾ, ಯಾವಾಗಲೂ ನಾವು ಇನ್ಸ್ಟೆಂಟ್ ಈಸಿ ಆಗಿರೋದನ್ನ ಕಲಿಬೇಕು ಅಂತ ನಮ್ಮ ಅಭಿಪ್ರಾಯ. ಸೊ ಅವಾಗ ಈಸಿ ಆಗಿರೋದು ಏನಪ್ಪಾ ಅಂತಂದ್ರೆ ಇದು ಜಾಮಕೋಲ್ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಯಾರು ಪಾಠ ಮಾಡ್ತಾ ಇಲ್ಲ, ನಮ್ಮ ಕನ್ನಡ ಜನ ಇದನ್ನ ಕಲ್ತ್ಕೊಳ್ಳಿ, ಹೊಸದನ್ನ ಕಲ್ತ್ಕೊಳ್ಳಿ ಸ್ವಾಮಿ. ಯಾವಾಗ್ಲೂ ಬೇರೆ ರಾಶಿ ನೋಡು, ಲಗ್ನ ನೋಡು, ಭಾವ ನೋಡು, ಭುಕ್ತಿ ನೋಡು, ದಶಾ ನೋಡು ಅನ್ನೋದಕ್ಕೆ ಬದಲಾಗಿ ಹೊಸದಾಗಿ ಅದಕ್ಕೆ ನಾವು ನಾಡಿಯನ್ನು ಹೇಳ್ಕೊಡ್ತೀವಿ, ಜಾಮಕೋಲನ್ನು ಹೇಳ್ಕೊಡ್ತೀವಿ, ಜಾಮಕೋಲ್ ಅಡ್ವಾನ್ಸ್ ಹೇಳ್ಕೊಡ್ತೀವಿ, ಆಮೇಲೆ ಪಂಚಪಕ್ಷಿಯನ್ನು ಹೇಳ್ಕೊಡ್ತೀವಿ, ತಾಂಬೂಲವನ್ನು ಹೇಳ್ಕೊಡ್ತೀವಿ, ಅಂಕಶಾಸ್ತ್ರಗಳನ್ನು ಹೇಳ್ಕೊಡ್ತೀವಿ, ಸಂಖ್ಯಾಶಾಸ್ತ್ರಗಳನ್ನು ಹೇಳ್ಕೊಡ್ತೀವಿ. ಎಲ್ಲವನ್ನ ಯಾಕೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಒಬ್ಬ ಜ್ಯೋತಿಷಿ ಆಗತಕ್ಕಂಥವನು ಫುಲ್ ಆಗಿರ್ಬೇಕು. ಎಲ್ಲ ಸ್ವಲ್ಪ ಕಲ್ತ್ಕೊಂಡು ನಾನು ಜ್ಯೋತಿಷಿ ಅನ್ನಕ್ಕಾಗಲ್ಲ. ಆ ಒಂದು ಏನೇನಿದೆಯೋ ಅದ್ರೊಳಗಡೆ ಸ್ವಲ್ಪ ಒಂದು ಇರಬೇಕು. ಆವಾಗ ಅದು ಮುಷ್ಟಿ, 5 ಹಿಡಿದಾಗ ಮುಷ್ಟಿ ಆಗತ್ತೆ. ಬೇರೆ 1 ಇಂಚ್ ಕೂಡ ಅದು ಬೆರಳಾಗತ್ತೆ. ಹಾಗೆ ಪವರ್ ಹಿಂಗಿದಾಗ ಪವರ್. ಸೊ ಅದಕ್ಕೆ ನಾವು ಹೇಳಿದ್ವಿ. ಅರ್ಥವಾಯ್ತಾ ಸರ್? ಈಗ ಪ್ರಶ್ನೆ ಏನ್ ಕೇಳಿದ್ದಾರೆ, ನಾನು ಇರುವ ಕಂಪನಿಯಲ್ಲೇ ಕೆಲಸ ಮಾಡಲು ಅಥವಾ ಬದಲು ಮಾಡಲು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ನೋಡಿ ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ. ಈ ಸಮಯಕ್ಕೆ ಒಂದು ಕುಂಡ್ಲಿಯನ್ನು ಹಾಕಿದ್ದೀವಿ, ಕುಂಡ್ಲಿ ನಮ್ಮ ಮುಂದ್ಗಡೆ ಇದೆ. ಹೇಗೆ ಹೋಗ್ಬೇಕು? ಉದಯ ಯಾವುದು ನೋಡಿ, 2 ಮಾರ್ಕ್ ಹಾಕಿದ್ದಾರೆ. ಇದೇ ಉದಯ. ಉದಯ ಎಷ್ಟು ಡಿಗ್ರಿಯಲ್ಲಿದೆ? ಶುಕ್ರ ಉದಯ, ಇದು ಕುಂಭ ಉದಯ. ಈ ಉದಯದಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ತಕ್ಷಣ ನಾವೇನ್ ಮಾಡಬೇಕು? ಪ್ರಶ್ನೆಯನ್ನು ನೋಡಿದ್ವಿ. ಸೊ ಕುಂಭ ಉದಯ, ಚರ ಸ್ಥಿರ ಉಭಯ. ಸೊ ಉಭಯದಲ್ಲಿ ಪ್ರಶ್ನೆ ಬಿದ್ದಿದೆ, ಉಭಯದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂತಾಯ್ತು. ಚರ ಅಂದ್ರೆ ಬೇಗನೆ ನಡೆಯುತ್ತೆ, ಉಭಯ ಅಂದ್ರೆ ಸ್ವಲ್ಪ ನಿಧಾನವಾಗಿ ಆಗತ್ತೆ, ಮತ್ತೆ ಉಭಯ ಅಂತ ಹೇಳಿದ್ರೆ 2 ತರನು ಆಗತ್ತೆ ಅಂತ ಹೇಳ್ತೀವಿ. ಸೊ ಅವಾಗ ಇದು ಸ್ವಲ್ಪ ನಿಧಾನ ಅಂತ ಆಯ್ತು. ಆವಾಗ ಉದಯವನ್ನ ನೋಡಿ ಬರ್ತಕ್ಕಂಥ ಗ್ರಹ ಯಾವುದು? ಉದಯವನ್ನ ನೋಡಿ ಬರ್ತಕ್ಕಂಥ ಗ್ರಹ ಯಾವ್ದಪ್ಪ ಅಂದ್ರೆ ಗುರು. ಸೊ ಅವಾಗ ಗುರು ಯಾರು ಇದಕ್ಕೆ? ಈ ಲಗ್ನಕ್ಕೆ 2 ಮತ್ತು 11ನೇ ಅಧಿಪತಿ. 1 ಪಾಯಿಂಟ್ ಪ್ಲಸ್ ಆಗ್ತಾ ಇದೆ. ಏನು? ಮೂಲತಃ ಗುರು ಧನಕಾರಕ, ಅವನು 2ನೇ ಮನೆಯ ಅಧಿಪತಿ, ಮತ್ತೆ 11ನೇ ಅಧಿಪತಿ. 2 ಮತ್ತೆ 11 ಧನ ಲಾಭ, ಧನ ಲಾಭಾಧಿಪತಿಯಾಗಿ ಶುಭಗ್ರಹನಾಗಿ ಉದಯವನ್ನ ನೋಡ್ಕೊಂಡು ಬರ್ತಕ್ಕಂಥದ್ದು ಶುಭ. ಆಮೇಲೆ ನೆಕ್ಸ್ಟ್. ಸೊ ಹಾಗಾದ್ರೆ ಅವನು ಅಲ್ಲಿ ಹೋದರೆ ಯಾವ ತರ ಇವನು ಇರ್ತಾನೆ, ಹೋಗಬಹುದು ಅಂತ ಒಂದು 50% ಗೊತ್ತಾಯ್ತು. ಹೋದ್ಮೇಲೆ ಅಲ್ಲೇನು ಕಷ್ಟ ಪಡ್ತಾನ ಸುಖ ಪಡ್ತಾನ ಅನ್ನೋದಕ್ಕೆ ಉದಯಾಧಿಪತಿ ಯಾರು? ಶನಿ ಮಹಾರಾಜ. ಅವರೆಲ್ಲಿದ್ದಾರೆ? ಅವ್ರೇನು ಬಲವಾಗಿದಾರ ಬಲವೀನಾಗಿದಾರ? 181 ಡಿಗ್ರಿಯಲ್ಲಿ ಕೆಳಗಡೆ ಇದ್ದಾರೆ ನೋಡಿ. ಜಾಮಕೋಲಲ್ಲಿ ಯಾವಾಗಲೂ ಹೊರಗಡೆ ಇರೋ ಗ್ರಹಗಳನ್ನ ನೋಡಬೇಕು, ಒಳಗಡೆ ಗ್ರಹಗಳನ್ನ ನೋಡೋದಕ್ಕೆ ಹೋಗ್ಬಾರ್ದು. ಶನಿ ಬಂದು 181 ಡಿಗ್ರಿಯಲ್ಲಿದ್ದಾರೆ. 181 ಡಿಗ್ರಿ ಅಂದ್ರೆ ಎಲ್ಲಿ ಬಂತು? ತುಲಾ ರಾಶಿಯ ಒಳಗಡೆ ಬಂತು. ತುಲಾ ರಾಶಿಯಲ್ಲಿ ಶನಿಯನ್ನು ಏನಂತ ಕರಿತೀವಿ? ಉಚ್ಚ ಸ್ಥಾನ. ಸೊ ಅವಾಗ ಪ್ರಶ್ನೆ ಕೇಳುವಂತಹ ವ್ಯಕ್ತಿಯೇ ಲಗ್ನಾಧಿಪತಿ, ಅವನು ಉಚ್ಚ ಸ್ಥಾನಕ್ಕೆ ಹೋಗೋದರಿಂದ ಇವರು ಉಚ್ಚ ಸ್ಥಾನವನ್ನ ಪಡೀತಾರೆ. ಇಂಡಿಕೇಶನ್ ಆಯ್ತಲ್ವಾ? ಸೊ ಅವಾಗ ಉಚ್ಚ ಸ್ಥಾನವನ್ನ ಪಡೀತಾರೆ, ಹೋಗಬಹುದು. 3ನೇ ಪಾಯಿಂಟ್ ಏನ್ ನೋಡಬೇಕು? ಕವಿಪು ಎಲ್ಲಿದೆ? ಕವಿಪು ಬಂದು 10ನೇ ಮನೆಯನ್ನ ಇಂಡಿಕೇಟ್ ಮಾಡ್ತಾ ಇದೆ. 10 ಅಂತಕ್ಕಂಥದ್ದು ಏನಪ್ಪಾ? ಅಲ್ಲಿ ಒಂದು ಗೌರವ, ಉದ್ಯೋಗ. ಇವ ಪ್ರಶ್ನೆ ಕೇಳ್ತಿರೋದೇನು? ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದಾರೆ. ಯಾವಾಗ ಕವಿಪು 10ನೇ ಮನೆಯಲ್ಲಿ ಇದೆಯೋ, 10ನೇ ಮನೆ ಕೆಟ್ಟೋಯ್ತು ಅನ್ನೋದಕ್ಕಿಂತ ಬದಲಾಗಿ, ಯಾಕಂದ್ರೆ ಇಲ್ಲಿ 3 ಅಂಶಗಳು ನಮಗೆ ಸರಿಯಾಗಿ ಸಿಕ್ಕಿದೆ. ಉದಯವನ್ನ ನೋಡಿ ಬರ್ತಕ್ಕಂಥ ಗ್ರಹ ಒಂದು ಗುರು, ಅವನು 2 ಮತ್ತು 11ನೇ ಅಧಿಪತಿಯಾಗಿ ಉದಯವನ್ನ ನೋಡ್ಕೊಂಡು ಬರ್ತಾ ಇರೋದ್ರಿಂದ ನಿನಗೆ ಧನಾನು ಬರುತ್ತೆ, ಲಾಭಾನು ಬರುತ್ತೆ ನೀನು ಕೇಳೋ ಪ್ರಶ್ನೆಯಿಂದ ಅಂತ ಬಂತು. ಆ ಪ್ರಶ್ನೆಗೆ ಅಧಿಕಾರಿ ಆಗಿರ್ತಕ್ಕಂಥ ಶನಿ ಉಚ್ಚನಾಗಿರೋದ್ರಿಂದ ಅದನ್ನ ನೀನು ಅನುಭವಿಸುತ್ತೀಯಾ ಅಂತಾನು ಗೊತ್ತಾಯ್ತು. ಅದನ್ನ ಆರೂಢ ಏನ್ ಇಂಡಿಕೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ನೋಡಿ, ಆರೂಢ ಅನ್ನೋದು 9ನೇ ಮನೆಯನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸಾರಿ, ಆರೂಢ ಅಂತಕ್ಕಂಥದ್ದು 7, 8ನೇ ಮನೆಯನ್ನ ಇಂಡಿಕೇಟ್ ಮಾಡ್ತಾ ಇದೆ. 8ನೇ ಮನೆ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಏನು? ಅಲ್ಲೋಗಿ
ಸ್ವಲ್ಪ ಸೆಟ್ಲ್ ಆಗೋವರೆಗೂ ಕಷ್ಟ, ಪರಿಪೂರ್ಣವಾದ ಕಷ್ಟ ಅಲ್ಲ, ಸೆಟ್ಲ್ ಆಗೋವರೆಗೂ ಸ್ವಲ್ಪ ಕಷ್ಟ, ಒತ್ತಡ, ಪ್ರೆಷರ್ ಇದ್ದೇ ಇರುತ್ತೆ. ಅದನ್ನು ನೀವು ತಡ್ಕೊಳ್ಬೇಕು. ಅದನ್ನು ತಡ್ಕೊಳ್ದಲ್ಲೇ ಇದ್ರೆ ಆಗೋದಿಲ್ಲ. ಮತ್ತೆ ಸ್ವಲ್ಪ ದುಡ್ಡು ಖರ್ಚಾಗಬಹುದು ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಆಮೇಲೆ ಕವಿಪು, ಛಾತ್ರ ಅಂತ ಹಾಕಿದಿಲ್ಲ, ಇದು ಕವಿಪು. ಕವಿಪು ಏನು ಇಂಡಿಕೇಟ್ ಮಾಡ್ತಾ ಇದೆ? 10ನೇ ಭಾವವನ್ನ ನಾಶ ಮಾಡ್ತಾ ಇದೆ. ಅವಾಗೇನು ಇಲ್ಲಿ ನೀನು ಎರಡು ಇಂಡಿಕೇಶನ್ ಮಾಡ್ತಾ ಇರುತ್ತದು, ಹಿಂದೆದು ಮುಂದೆದು ಎರಡೂ. ಅವಾಗೇನು ಅರ್ಥ ಆಗತ್ತೆ? ಇಲ್ಲಿದ್ರೂ ನೀನು 10ನೇ ಕೆಲಸವನ್ನ ನೀನು ಕಷ್ಟಪಡ್ತೀಯ, ಅಲ್ಲೋಗೂ ಕಷ್ಟವನ್ನ ಪಡ್ತೀಯ. ಸೊ ಇಲ್ಲಿದ್ರೂ ನೀನು ಕೆಲಸವನ್ನ ಕಳ್ಕೊಳ್ತೀಯ, ಅಲ್ಲಿದ್ರೂ ಕೆಲಸವನ್ನ ಕಷ್ಟಪಡ್ತೀಯ. ನೀನು ಕೇಳ್ತಿರೋ ಪ್ರಶ್ನೆ 10ನೇ ಮನೆಗೆ ವಿಚಾರವಾಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡೋದು ಹೇಗೆಪ್ಪ ಅಂತಂದ್ರೆ, ಕವಿಪೋ ಆರೂಢನೋ ಇಂಡಿಕೇಟ್ ಮಾಡ್ತಾ ಇರಬೇಕು. ಅವಾಗ ನಮಗೇನು ಅರ್ಥ ಆಯ್ತು? ಅವರು ಕೇಳ್ತಿರೋ ಪ್ರಶ್ನೆ ಸರಿ ಇದೆ, ಆ ಸರಿ ಇರೋ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿದೆ, 3 ಅಂಶಗಳನ್ನು ನೋಡಿದಾಗ ಅದು ಒಳ್ಳೆಯದನ್ನು ತೋರಿಸ್ತಾ ಇದೆ. ಸೊ ಅವಾಗ ನೀವು ಹೋಗಬಹುದು, ಕೆಲಸಕ್ಕೆ ಹೋಗಬಹುದು. ಈಸಿ ಆಗಾಯ್ತು. ಯಾವಾಗ ಹೋಗೋದು? ಕವಿಪು 10ರಲ್ಲಿರೋದ್ರಿಂದ ಈ ಲಗ್ನ, ಈ ರವಿ ಅಂತಕ್ಕಂಥವನು ಲಗ್ನವನ್ನ ದಾಟಿದ ಮೇಲೆ, ಉದಯಾದವನ್ನ ದಾಟಿ ಮೀನರಾಶಿಗೆ ಬಂದಾಗ ಕವಿಪು ಜೊತೆ 159 ಕಾಂಬಿನೇಷನ್ ಬರುತ್ತೆ. ಆ ಸಮಯದಲ್ಲಿ ಇವರು ಕೆಲಸಕ್ಕೆ ಹೋಗಬಹುದು. ಇವಾಗ ಕೆಲ್ಸಕ್ಕೆ ಹೋಗ್ಬೋದಾ ಅಂತ ಕೇಳಿದ್ರೆ ಇವನು ರಿಸೈನ್ ಕೊಡಬೇಕು, 2 ತಿಂಗಳು ಪ್ರೊಫೆಷನಲ್ ಪೀರಿಯಡ್ ಅಂತ ಇರುತ್ತೆ, ಅದನ್ನ ಕೆಲಸ ಮಾಡಬೇಕು, ಸೆಟ್ಲ್ಮೆಂಟ್ ಮಾಡಬೇಕು, ಆಮೇಲೆ ತಾನೇ ಹೋಗ್ಬೇಕು. ಅವಾಗ ಅದು ಕರೆಕ್ಟ್ ಆಗಿದೆಯಲ್ವಾ? ಇವಾಗ ಒಳಗಡೆ ಗ್ರಹ ನೋಡೋದು. ರವಿ ಏನ್ ಮಾಡ್ತಾನೆ? ಬೆಳಕು, ಅಧಿಕಾರ. ಅವನು ಏನ್ ಮಾಡ್ತಾನೆ? ಉದಯವನ್ನ ದಾಟುಕೊಂಡು ಆ ಕಡೆ ಹೋಗ್ತಿದ್ದಂಗೆ ಆ ಒಂದು ಕ್ರಿಯೆ ನಡೀಬೇಕು ಅನ್ನೋದು. ಛಾತ್ರವನ್ನು ದಾಟಿದಾಗ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅರ್ಥ. ಸೊ ಈಗ ನಮಗೇನು ಅರ್ಥವಾಯ್ತು? ಪ್ರಶ್ನೆ ಕೇಳತಕ್ಕಂಥವನು ಕೇಳಿದ ತಕ್ಷಣನೇ, ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ಇಷ್ಟೊತ್ತು ಹೇಳಿದ್ವಿ. ಇಲ್ಲ ಅಂತ ಹೇಳಿದ್ರೆ ವಿತಿನ್ 5 ಮಿನಿಟ್ ಅಲ್ಲಿ ಹೇಳ್ಬಿಡ್ಬೋದು. ಏನು ಉದಯ ಯಾವುದು? ಕುಂಭ ಉದಯ, ಚರ ಸ್ಥಿರ ಉದಯ, ಸ್ಥಿರ ಉದಯ. ಉದಯವನ್ನ ನೋಡಿಕೊಂಡು ಗುರು ಬರ್ತಾ ಇದ್ದಾನೆ. ಗುರು 2 ಮತ್ತು 7ನೇ 11ನೇ ಅಧಿಪತಿಯಾಗಿ ಶುಭ. ಉದಯಾಧಿಪತಿ ಯಾರು? ಶನಿ, ಉಚ್ಚನಾಗಿದ್ದಾನೆ, ಕರೆಕ್ಟ್ ಆಗಿದೆ. ಉದಯ ಆರುಢ ಎಲ್ಲಿದೆ? ಆರುಢ ಬಂದು 8ರಲ್ಲಿದೆ. ಸೊ ಧನ ಸಹಾಯ ಆಗುತ್ತೆ, ಅಥವಾ ಇವ್ರು ರಿಸೈನ್ ಮಾಡಿದಾಗ ಎಕ್ಸ್ಟ್ರಾ ಮನಿ ಬರುತ್ತೆ. ಕವಿಪು ಎಲ್ಲಿದೆ? 10ನೇ ಮನೆಯಲ್ಲಿದೆ. 10ನೇ ಮನೆಯಲ್ಲಿದೆ ಅಂತ ಹೇಳಿದ್ರೆ ರವಿ 10ನೇ ಮನೆಯನ್ನ ದಾಟಬೇಕು. ಹೇಗೆ ದಾಟುತ್ತಾನೆ? 159 ಕಾಂಬಿನೇಷನ್ ಬಂದ್ರು ಸರಿ, ಅಥವಾ ಉದಯವನ್ನ ದಾಟ್ಕೊಂಡು ಹೋದ್ರು ಸರಿ, ಕೆಲಸ ನಡೆಯುತ್ತೆ. ಆವಾಗ ಇವ್ರಿಗೆ ಆಗುತ್ತೆ. ಇಷ್ಟೇ ಹೇಳೋದಕ್ಕೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದು 5 ನಿಮಿಷದಲ್ಲಿ ಹೇಳ್ಬೋದು. ಈಗ ನೀವ್ ಹೇಳ್ಬೇಕಾದ್ರೆ ಏನಾಗುತ್ತೆ? ಸ್ವಲ್ಪ ಸೈಕಲ್ ಹೊಡಿಬೇಕಾಗಿ ಬರುತ್ತೆ. ನಾವೆಲ್ಲ ಸೈಕಲ್ ಹೊಡಿಬೇಕಾದ್ರೆ ಏನ್ ಮಾಡ್ತೀವಿ? ಕಲಿಯುವಾಗ ನಮ್ಮಪ್ಪ ನಮ್ಮನ್ನು ಕಳಿಸ್ಬೇಕಾದ್ರೆ ಹೋಗ್ತಿದ್ವಿ, ಬೀಳ್ತಿದ್ವಿ, ರಾತ್ರಿ ಎಲ್ಲ ಕೂತ್ಕೊಂಡು, ನೈಟ್ ಎಲ್ಲ ಕೂತ್ಕೊಂಡು ಎದ್ದು ಓಡಿಸ್ತಿದ್ವಿ. ಆಮೇಲೆ ಕಾಡಿ ಮೇಲೆ ನೀನ್ ಕೈ ಬಿಟ್ಬಿಡಪ್ಪ, ನಾವೇ ಓಡ್ತೀವಿ ಅಂದ್ವಿ. 2 ಕೈ ಬಿಟ್ಬಿಟ್ಟು ಓಡ್ಸೋದೇನೋ, 2 ವೀಲ್ ಎತ್ಕೊಂಡು ಓಡ್ಸೋದೇನು, ಏನೇನೋ ಮಾಡಿದ್ವಿ ಅಲ್ವಾ? ಕಲಿಯೋವರೆಗೂ ಸೈಕಲ್ ಹೊಡಿಬೇಕು ಸ್ವಲ್ಪ ದಿವಸ. ಇದೆಂಗೆ ಅಂತ ಆ ಒಂದು ಅಂಶಗಳು ಕರೆಕ್ಟಾಗಿ ದಿನಾ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಪರಿಪೂರ್ಣವಾದಂಥ ಜ್ಞಾನ ಸಿಗುತ್ತೆ. ಕಲಿಯೋಕೆ ಇಷ್ಟ ಇರ್ತಕ್ಕಂಥವ್ರು ಯಾರು ಬೇಕಾದ್ರೆ ಕಲಿಯಬಹುದು. ನಾನು ಮೊದಲೇ ಹೇಳಿದ್ದೀನಿ, ಜಾಮಕೋಲ್ ಅನ್ನೋದು ಬಹಳ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಯಾರು ಬೇಕಾದ್ರೆ ಕಲಿಯಬಹುದು, ಯಾಕಂದರೆ ಇದು ಬೇಸಿಕ್ ಇಂದ ಹೇಳ್ಕೊಡ್ತೀವಿ. ಸೊ ಕಲಿಯೋಕೆ ಇಷ್ಟ ಇರ್ತಕ್ಕಂಥವ್ರು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. 9980466993 ಅಂತ ಹೇಳಿದೆ, ಸುಂದರ್ ಬಾಬು ಅಂತ ಕಾಂಟ್ಯಾಕ್ಟ್ ಮಾಡಿ. ಈ ತಿಂಗಳಲ್ಲಿ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಜೈ ಶನಿದೇವ, ಜೈ ಗುರುದೇವ.